ಆತ್ಮೀಯ SSLC ವಿದ್ಯಾರ್ಥಿಗಳೇ, ಇಂದು ನಾವು 2026ನೇ ಸಾಲಿನ ವಾರ್ಷಿಕ ಪರೀಕ್ಷೆಯಲ್ಲಿ 4 ಅಂಕಕ್ಕೆ ಖಚಿತವಾಗಿ ಕೇಳುವಂತಹ ನಕ್ಷಾ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವುದು ಹೇಗೆ ಅನ್ನೋದನ್ನು ನೋಡೋಣ. ಒಂದು ಉದಾಹರಣೆ ತೆಗೆದುಕೊಂಡು ಇದನ್ನು ಹೇಗೆ ಬರಿಬೇಕು ಮತ್ತು ನಕ್ಷೆಯನ್ನು ಹೇಗೆ ರಚಿಸಬೇಕು ಅನ್ನೋದನ್ನು ಸುಲಭ ಹಂತಗಳಲ್ಲಿ ಹೇಳ್ತಾ ಇದ್ದೀನಿ. ಈಗ ನೋಡಿ, ಮೊದಲು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ನಕ್ಷಾ ವಿಧಾನದಿಂದ ಬಿಡಿಸಿ ಅಂತ ಇರ್ತದೆ. ಇಲ್ಲಿ 2 ಸಮೀಕರಣಗಳನ್ನು ಕೊಟ್ಟಿರ್ತಾರೆ. ಒಂದು x + 2y = 6, ಇನ್ನೊಂದು x + y = 5 ಅಂಥೇಳಿ 2 ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಈಗ ನಾವು ಮೊದಲಿಗೆ ಒಂದು ಸಮೀಕರಣವನ್ನು ತೆಗೆದುಕೊಂಡು ಅದಕ್ಕೆ ಒಂದು ಕೋಷ್ಟಕವನ್ನು ತಯಾರಿಸಬೇಕು ಮತ್ತು ಅದಕ್ಕಿಂತ ಮುಂಚೆ ಈ ರೀತಿ ನಾವು ಗ್ರಾಫನ್ನು ರೆಡಿ ಮಾಡಿ ಇಟ್ಕೋಬೇಕು. 2 ಅಕ್ಷಗಳು ಮೂಲ ಬಿಂದುವಿನಲ್ಲಿ ಛೇದಿಸಿವೆ, ಅಲ್ಲಿ 0 ಅಥವಾ O ಅಂತ ಬರೆದು ನಂತರ ಇದನ್ನು ರೆಡಿ ಮಾಡಿ ಇಟ್ಕೊಂಡು ಈಗ ಕೋಷ್ಟಕವನ್ನು ನಾವು ಹೇಗೆ ರೆಡಿ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಮೊದಲಿಗೆ 1ನೇ ಸಮೀಕರಣವನ್ನು ತೆಗೆದುಕೊಂಡಿದ್ದೀವಿ. ಅಲ್ಲಿ ಒಂದು ಕೋಷ್ಟಕವನ್ನು ಹಾಕ್ಕೊಂಡು x ಮತ್ತು yಗಳನ್ನು ಬರೆದುಕೊಳ್ಬೇಕು. ಆಮೇಲೆ ಓರೆಯಾಗಿ ನಾವು 0 0 ಅಂತ ಬರ್ಕೊಳ್ಬೇಕು. ನಂತರ ಈಗ x 0 ಇದ್ದಾಗ ಅಂತ ಇದೆ, ಆವಾಗ xನ್ನು ನೀವು ಒಂದು ಬೆರಳಿಂದ ಮುಚ್ಚಿಬಿಡಿ. ನಿಮಗೆ 2y = 6 ಅಂತ ಕಾಣಿಸ್ತದೆ. 2y = 6 ಅಂತಂದಾಗ 1y ಎಷ್ಟಾಗ್ತದೆ, 3 ಅಂತ ಗೊತ್ತಾಗುತ್ತೆ ನಾವು. ಹೀಗಾಗಿ ಇಲ್ಲಿ y ಜಾಗದಲ್ಲಿ 3 ಬರಿತೀವಿ. 3 ಬರೆದ ತಕ್ಷಣ y ಜಾಗದಲ್ಲಿ 3 ಬರೆದಿದ್ದೀವಿ ಅಂತಂದರೆ y ಅಕ್ಷದಲ್ಲಿ 3 ಅನ್ನುವಂತಹ ಬಿಂದುವನ್ನು ನಾವಿಲ್ಲಿ ಗುರುತಿಸಬೇಕು. ನಂತರ ಈಗ y 0 ಆದಾಗ ಅಂತಂದಾಗ y ಮತ್ತು ಅದರ ಸಗುಣಕವನ್ನು ಮುಚ್ಚಬೇಕು. ನಿಮಗೆ ಕಾಣುವಂಥದ್ದು x ಮತ್ತು 6 ಅಂದರೆ x = 6 ಅಂತ ಕಾಣ್ತದೆ. ಹೀಗಾಗಿ ಅಲ್ಲಿ y = 0 ಇದ್ದಾಗ x ಬೆಲೆ 6 ಅಂತ ಆಗುತ್ತೆ. ಈಗ ನಾವು ನೇರವಾಗಿ ಈಗ x ಇದ್ದ ಜಾಗದಲ್ಲಿ 6 ಇದೆ, ಹೀಗಾಗಿ ನಾವು x ಅಕ್ಷದ ಮೇಲೆ 6 ಅನ್ನುವಂತಹ ಬಿಂದುವನ್ನು ಗುರುತಿಸಬೇಕು. ಗುರುತಿಸಿ ಈಗ ಒಂದು ಈ 3 ಮತ್ತು 6 ಈ ಬಿಂದುಗಳ ಮೂಲಕ ಒಂದು ಸರಳ ರೇಖೆಯನ್ನು ಎಳಿಬೇಕು. ಈ ರೀತಿ ಸರಳ ರೇಖೆಯನ್ನು ಎಳೆದ್ರೆ ನಮಗೆ ಒಂದು ಕೋಷ್ಟಕ ಇಲ್ಲಿ ಮುಗಿದಾಗಾಯಿತು. ಇದಕ್ಕೆ ನಿಮಗೆ 2 ಅಂಕಗಳು ದೊರೀತಾವೆ. ಕೋಷ್ಟಕಕ್ಕೆ 1 ಅಂಕ, ಇಲ್ಲಿ ಈ ಒಂದು ರೇಖೆಯನ್ನು ಎಳೆದಿದ್ದಕ್ಕೆ 1 ಅಂಕ ಸಿಗ್ತದೆ. ಆಮೇಲೆ 2ನೇ ಕೋಷ್ಟಕವನ್ನು ಸಹಿತ ಇದೇ ರೀತಿ ನಾವು ರೆಡಿ ಮಾಡ್ಕೋಬೇಕಾಗ್ತದೆ. ಹೀಗಾಗಿ 2ನೇ ಒಂದು ಸಮೀಕರಣ ಏನಿದೆ, x + y = 5 ಇದೆ, ಅದಕ್ಕೂ ಕೋಷ್ಟಕವನ್ನು ಹಾಕ್ಕೊಳ್ತೀವಿ. x ಮತ್ತು y ಬರಿತೀವಿ, ಬರೆದು ಓರೆಯಾಗಿ 0 ಮತ್ತು ಇನ್ನೊಂದು 0 ಬರಿತೀವಿ. ಈಗ x = 0 ಅಂದಾಗ xನ್ನು ನೀವು ಬೆರಳಿನಿಂದ ಮರೆ ಮಾಡಿ, ಆವಾಗ y = 5 ಅಂತ ಕಾಣ್ತದೆ. y = 5 ಬರಿಬೇಕು. ಈಗ ಈ y = 5 ಈ ಗ್ರಾಫ್ನಲ್ಲಿ ನೀವು ಆವಾಗಲೇ ಗುರುತಿಸಬೇಕು. ಈ ರೀತಿ ಒಂದು ಬಿಂದು ಬರುತ್ತೆ. ಆಮೇಲೆ ಈಗ y = 0 ಅಂದಾಗ yಯನ್ನು ಬೆರಳಿನಿಂದ ಮುಚ್ಚಿ x = ನಿಮಗೆ 5 ಅಂತ ಕಾಣಿಸ್ತದೆ. ಹೀಗಾಗಿ ಅಲ್ಲಿ x ಮೇಲೆ ನಾವು 5 ಗುರುತಿಸಬೇಕು. x ಮೇಲೆ 5 ಗುರುತಿಸಿ ಈ 5 ಮತ್ತು 5ರ ಮೂಲಕ ನಾವೇನು ಮಾಡಬೇಕಾಗ್ತದೆ, ಈಗ ಒಂದು ರೇಖೆಯನ್ನು ಎಳಿತೀವಿ. ಎಳೆದಾಗ ಅವು 2 ರೇಖೆಗಳು ಏನು ಮಾಡಿದಾವೆ, ಈಗ ಒಂದನ್ನೊಂದು ಛೇದಿಸಿವೆ. ಆ ಛೇದಿಸಿರುವಂತಹ ಬಿಂದುವನ್ನು ಗುರುತಿಸಿ ಈಗ ನಂತರ ಏನು ಮಾಡಬೇಕು, y ಅಕ್ಷಕ್ಕೆ ಒಂದು ರೇಖೆಯನ್ನು ಎಳಿಬೇಕು. ಅದೇ ರೀತಿ x ಅಕ್ಷಕ್ಕೂ ಒಂದು ರೇಖೆಯನ್ನು ಎಳೆದು ಇಲ್ಲಿ x ಬೆಲೆ 4 ಆಗಿದೆ, x ಬೆಲೆ 4 ಅಂತ ಬರಿಬೇಕು. ಅದೇ ರೀತಿ y ಅಕ್ಷವನ್ನು ಅದು 1ರಲ್ಲಿ ಬಂದು ತಲುಪಿದೆ, ಹೀಗಾಗಿ y = 1 ಅಂತ ಬರೀಬೇಕು. y = 1 ಅಂತ ಬರೆದ್ರೆ ನಿಮಗಿಲ್ಲಿ 2 ಅಂಕಗಳು ಮತ್ತೆ ದೊರೀತವೆ. ಹೀಗಾಗಿ ಒಟ್ಟು 4 ಅಂಕಗಳನ್ನು ನಾವು ಈ ರೀತಿ ಸುಲಭವಾಗಿ ಗಳಿಸಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳಿ ಈ ಸೆಷನನ್ನು
ಮುಗಿಸೋಕ್ಕಿಂತ ಮುಂಚೆ ನಿಮಗೊಂದು ಹೋಮ್ವರ್ಕನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸ್ಕೇಲನ್ನು ಸಹಿತ ಮೊದಲಿಗೆ ಬರೆದಿಟ್ಟಿದ್ದೀನಿ. ಎಕ್ಸ್ ಮತ್ತು ವಾಯ್ ಅಕ್ಷಗಳಲ್ಲಿ 1 ಸೆಂಟಿಮೀಟರ್ = 1 ಮಾನ ಅಂತ ಬರೀರಿ. ಅದರ ಒಂದು ಹೋಮ್ವರ್ಕಾಗಿ ಒಂದು ಸಮೀಕರಣವನ್ನು ತೆಗೆದುಕೊಳ್ಳೋಣ. ನಕ್ಷೆಯ ಮೂಲಕ ಬಿಡಿಸಿ ಅಥವಾ ನಕ್ಷೆ ವಿಧಾನದಿಂದ ಬಿಡಿಸಿ ಅಂತ ಇರ್ತದೆ. x + 2y = 6 ಅದು ಸೇಮ್ ಇದೆ. ಇನ್ನೊಂದು x + y = 2 ಅನ್ನುವಂಥದ್ದಿದೆ. ಇದನ್ನು ನೀವು ರೂಢಿ ಮಾಡಿ ಪರೀಕ್ಷೆಯಲ್ಲಿ ನಿಮಗೆ ಸಹಾಯ ಆಗ್ತದೆ ಅಂತ ಹೇಳ್ತೀನಿ. ಮತ್ತು ಹಲವಾರು ಪ್ರಶ್ನೆಗಳನ್ನು, ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿನ ನಕ್ಷೆಗಳನ್ನು ಬಿಡಿಸಿ ರೂಢಿ ಮಾಡಿಕೊಳ್ಳಿ. ಧನ್ಯವಾದಗಳು.